ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಹಾ, ಇನ್ನು ಏನ್ ಮಾಡ್ತಿದ್ಯಾ? ಟೈಮ್ ಆಯ್ತು, ಬಾ. ಪಾರ್ವತಿ, ಬೇಗ ಬಾಮ್ಮ. ಅಮ್ಮ, ನಿಜವಾಗ್ಲೂ ದೇವತೆ ತರ ಕಾಣ್ತಿದ್ಯಾ ಅಮ್ಮ. ಹೊರಡೋಣವಾ? ಏನ್ ನೋಡ್ತಾ ನಿಂತು ಬಿಟ್ರಿ? ಬನ್ನಿ, ಲೇಟ್ ಆಗುತ್ತೆ. ಹಾ, ಇಷ್ಟೊಂದು ಬೇಜಾರು ಮಾಡ್ಕೋಬೇಡ ಗೊಂಬೆ. ನೋಡು, ಪ್ರತಿಯೊಂದು ತಂದೆ ತಾಯಿಗೂ ಇಂಥ ಒಂದು ದಿವಸಕ್ಕೆ ಕಾಯ್ತಾ ಇರ್ತಾರೆ. ನಾನು ನಿಮ್ಮಮ್ಮನೋ ಹಾಗೆ ಕಾಯ್ತಾ ಇದ್ದೆ. ಅದು ಅಲ್ಲದೆ ನೀನು ನಮಗೆ ಒಬ್ಳೇ ಮಗಳು. ಇಂಥ ಅವಕಾಶ ನಮಗೆ ಇದೊಂದೇ ಸಲ ಸಿಗೋದು. ಪ್ಲೀಸ್. ಚಿನ್ನು ನನ್ನ ಎಂಗೇಜ್ಮೆಂಟ್ ದಿವಸ ನನ್ನ ಜೊತೆನೆ ಇರ್ತಾಳೆ. ನಾನು ಎಲ್ಲಾ ಫ್ರೆಂಡ್ಸ್ಗಳನ್ನ ಪರಿಚಯ ಮಾಡಿಸ್ಕೊಳ್ಬೋದು ಅಂತ ಅನ್ಕೊಂಡಿದ್ದೆ. ದಿಸ್ ಇಸ್ ಕಾಲ್ಡ್ ಕೋಇನ್ಸಿಡೆನ್ಸ್. ಕಾಕತಾಳೀಯ ಅಂದ್ರೆ ಇದೆ. ಅದರಿಂದ ಕೆಲವ್ರಿಗೆ ಸಂತೋಷ ಆಗುತ್ತೆ, ಕೆಲವ್ರಿಗೆ ದುಃಖ ಆಗುತ್ತೆ. ಯು ಕಾಂಟ್ ಡೂ ಎನಿಥಿಂಗ್. ಏನು ಮಾಡಕ್ ಆಗಲ್ಲ. ಇಲ್ಲ ಪಾಪ, ನನಗ್ ತುಂಬಾ ಕಷ್ಟ ಆಗ್ತಿದೆ, ತುಂಬಾ ಬೇಸರ ಆಗ್ತಿದೆ. ನಾನು ಬಂದ್ಮೇಲೂ ಬೇಸರ ಆಗ್ತಿದ್ಯಾ? ಹಾಯ್ ನೈನಾ. ವಾವ್, ಐ ಜಸ್ಟ್ ಕಾಂಟ್ ಬಿಲೀವ್ ಇಟ್. ಯಾವಾಗ ಬಂದೆ? ಕ್ಯಾಲಿಫೋರ್ನಿಯಾದಿಂದ ಬಂದು 1 ವಾರ ಆಯ್ತು. ಬಂದು 1 ವಾರ ಆದ್ಮೇಲೆ ನನ್ನ ಮೀಟ್ ಮಾಡೋದಕ್ಕೆ ಬರ್ತಿದ್ಯಾ? ಹೋಗು, ನನ್ನ ಹತ್ರ ಮಾತಾಡ್ಬೇಡ. ಗೊಂಬೆ, ಲಿಸನ್. ಬಂದು ಮಾರನೇ ದಿನಾನೇ ನಾನು ನಿಂಗೆ ಕಾಲ್ ಮಾಡಿದೆ. ನಿಮ್ಮ ಮಮ್ಮಿ ಫೋನ್ ಪಿಕ್ ಮಾಡಿ ನಿನ್ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಹೇಳಿದ್ರು. ಸೊ ಎಂಗೇಜ್ಮೆಂಟ್ ದಿನಾನೇ ಒಂದ್ ಬಿಗ್ ಸರ್ಪ್ರೈಸ್ ಕೊಡೋಣ ಅಂತ ಬಂದ್ಬಿಟ್ಟೆ. ನಿಜವಾಗ್ಲೂ ನಂಗೆ ಇದು ಬಿಗ್ ಸರ್ಪ್ರೈಸ್. ಥ್ಯಾಂಕ್ ಯು ಸೋ ಮಚ್. ಯು ವೆಲ್ಕಮ್. ಆದ್ರೆ ಚಿನ್ನು ಇದ್ದಿದ್ರೆ? ನೋ ನೋ ನೋ, ಅಳ್ಬಾರ್ದು. ನಿಮ್ ಪಪ್ಪ ಚಿನ್ನು ಬಗ್ಗೆ ಎಲ್ಲ ಹೇಳಿದ್ದಾರೆ. ನಿನ್ ಮನ್ಸಿನ ನೋವು ಏನು ಅಂತ ನನಗೆ ಅರ್ಥ ಆಗತ್ತೆ. ಆದ್ರೆ ನೀನ್ ಅರ್ಥ ಮಾಡ್ಕೋಬೇಕಾಗಿರೋದೇನ್ ಗೊತ್ತಾ? ಇವತ್ತು ನೀನ್ ಸಂತೋಷವಾಗಿದ್ರೆ ಎಲ್ರೂ ಸಂತೋಷವಾಗಿರ್ತಾರೆ, ಎಸ್ಪೆಷಲಿ ನಿಮ್ಮ ಅಪ್ಪ ಅಮ್ಮ. ಇಲ್ಲ ಅಂದ್ರೆ ಯಾರು ಸಂತೋಷವಾಗಿರಲ್ಲ. ಒನ್ ಮೋರ್ ಥಿಂಗ್, ನೀನ್ ಈ ತರ ಬೇಜಾರ್ ಮಾಡ್ಕೊಂಡಿರೋದು ನೀನ್ ಚಿನ್ನುಗ್ ಇಷ್ಟ ಆಗತ್ತಾ? ಇಲ್ಲ ತಾನೆ? ಹಾಗಿದ್ರೆ ಈ ಕ್ಷಣದಿಂದಾನೇ ನೀನ್ ಖುಷಿಯಾಗಿರ್ಬೇಕು. ಹಂಗಂತ ಪ್ರಾಮಿಸ್ ಮಾಡು. ಪ್ರಾಮಿಸ್. ಗುಡ್ ಗರ್ಲ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಮದುಮಗ ಬಂದಾಯ್ತು. ಆರ್ತಿ ತಗೊಂಡ್ ಬನ್ನಿ. ಆರ್ತಿ ತಟ್ಟೆ ಯಾರು ತಗೊಂಡ್ ಬರ್ತಾ ಇದಾರೆ?
ಅರೆ ನೀತು, ನೀನು ಬಂದ್ಬಿಟ್ಯಾ? ಸೋ ನೈಸ್. ನಾನು ನಿನ್ನ ಎಂಗೇಜ್ಮೆಂಟ್ಗಂತೂ ಬಂದಿಲ್ಲ ಅಪ್ಪ. ನೀನ್ ಕರ್ದ್ಯಾ ನನ್ನ? ನೀನ್ ಕರೀಲಿಲ್ಲ ಅಂದ್ರೆ ಬಿಡು, ಕತ್ತೆ ಬಾಲ. ಶ್ರುತಿ ಕರೆದ್ಲು, ಅದಕ್ಕೆ ಬಂದೆ. ಏನಾದ್ರೂ ಇರ್ಲಿ, ಸದ್ಯ ಬಂದ್ಯಲ್ಲ, ಥ್ಯಾಂಕ್ಸ್ ಅಲಾಟ್. ಕಾಲೇಜಲ್ಲಿದ್ದಾಗ ಇವ್ರಿಬ್ರು ಬೆಕ್ಕುಗಳ ತರ ಕಿತ್ತಾಡ್ತಾ ಇದ್ರು. ಈಗ ನೋಡಿದ್ರೆ ಪ್ರೀತಿ ಮದ್ವೆ ಆಗೋ ತನಕ ಬಂದ್ಬಿಟ್ಟಿದ್ದಾರೆ. ಇವ್ರಿಬ್ರು ಮಧ್ಯೆ ಅದ್ ಯಾವಾಗ ಪ್ರೀತಿ ಆಯ್ತೋ ದೇವ್ರಿಗೆ ಗೊತ್ತು. ನೀತು, ನೀನ್ ನನಗೆ ಶ್ರುತಿನ ಪರಿಚಯ ಮಾಡ್ಕೊಡ್ಲಿಲ್ಲ ಅಂದಿದ್ರೆ ಪ್ರೀತಿಸಕ್ ಹೇಗ್ ಸಾಧ್ಯ ಆಗ್ತಿತ್ತು? ನೀತು, ಇದು ನೀನ್ ಮಾಡಿದ ದೊಡ್ಡ ಉಪಕಾರ. ಈ ಕಾರಣಕ್ಕೆ ನಮ್ಮ ವಂಶದವರೆಲ್ಲ ನಿನ್ನ ಸದಾ ಜ್ಞಾಪಿಸ್ಕೊಳ್ತಾರೆ. ಅಮ್ಮ ತುಂಬಾ ದೊಡ್ಡ ಮಾತಾಡಿದ್ದು. ನೀವೇನೋ ಹೀಗಂತೀರಾ, ಆದ್ರೆ ಇವ್ನ್ ನೋಡಿ ನನ್ನ ಎಂಗೇಜ್ಮೆಂಟ್ಗೂ ಕರೀಲಿಲ್ಲ, ಆಗ್ಲದ್ ಮರ್ತ್ ಬಿಟ್ಟಿದ್ದಾನೆ. ಅಯ್ಯೋ ಆಯ್ತಮ್ಮ, ಐ ಆಮ್ ವೆರಿ ಸಾರಿ, ತಪ್ಪಾಯ್ತು ಆಯ್ತಾ. ಈ ತಪ್ಪಿಗೆ ಪ್ರಾಯಶ್ಚಿತ ಅಂತ ನನ್ನ ಮದುವೆಯ ಮೊದಲನೇ ಇನ್ವಿಟೇಷನ್ ನಿಮ್ಮನೆಗೇನೆ. ವೆರಿ ಗುಡ್. ನೀತು, ಒಂದ್ ಕೆಲ್ಸ ಮಾಡೋಣ. ಚಂದು ನಿನ್ನ ನಿಶ್ಚಿತಾರ್ಥಕ್ಕೆ ಕರೀದೇ ಇರೋ ಕಾರಣಕ್ಕೆ ಅವನ್ಗೆ ನೀನೇ ಮಂಗಳಾರತಿ ಮಾಡು. ನಾನ್ ಬಂದಿರೋದೇ ಅದಕ್ಕಲ್ವಾ. ಎಲ್ಲಾರ್ಗೂ ವೆಲ್ಕಮ್. ಯಾಕೆ ಒಂಥರ ಇದೆಯಾ? ಹಾಗೇನಿಲ್ವಲ್ಲ ಅಕ್ಕ, ಆರಾಮಾಗೇ ಇದ್ದೀನಿ. ಅಮ್ಮ ಇಲ್ಲಿ ಚಂದನ್? ಇಲ್ಲೇ ಎಲ್ಲೋ ಇರ್ಬೇಕು. ಅರೆ ನಮ್ ಜೊತೆನೆ ಬಂದ್ರಲ್ಲ. ಮಾವ ಬನ್ನಿ ಬನ್ನಿ. ವರುಣ್ ತಾಯಿ ನೀವು, ನೀವೇ ಇವತ್ತು ಮುಖ್ಯ. ಸಂಬಂಧದಲ್ಲಿ ಎಲ್ಲರೂ ಮುಖ್ಯನೇ. ಹೌದೌದು ಅಲ್ವಾ ಕಲ್ಪನಾ? ಹೌದು ಕೈಲಾಶ್. ಅಮ್ಮ, ಇವತ್ತು ನೀನು ನನ್ನ ಕಣ್ಣೆದುರುಗಡೆನೆ ಇರ್ಬೇಕು. ನನ್ನ ಸೇವೆಗೆ ಸದಾ ಸಿದ್ಧಳಾಗಿರ್ಬೇಕು. ಅಪ್ಪಣೆ ಮಗನೇ. ಚಂದು, ರೆಡಿ ಆಗ್ಬಿಡು ಮಗ್ನೆ. ಇಷ್ಟ ಬೇಗನಮ್ಮ? ಎಲ್ಲ ಬರಕ್ ಶುರುವಾಗ್ಬಿಡ್ತಾರೆ. ಮದ್ವೆ ಗಂಡು ನೀನೇ ರೆಡಿಯಾಗಿಲ್ದಿದ್ರೆ ರೆಡಿ ಆಗ್ಬಿಡು ಕಲ್ಲ. ಓಕೆ ಅಮ್ಮ, ಸರಿ. ಸರಿ ಅತ್ಕವ, ನಾನು ಹೋಯ್ತೀನಿ. ಯಾಕವ ಲಚ್ಚಿ ಈಟ್ ಬಿರ್ನ ಹೋಯ್ತೀಯ? ಬ್ಯಾಡ ಕಣವ, ಇರು, ಆಮ್ಯಾಕ್ ಹೋಗಿ ಬಂದೆ. ಎಲ್ಲವ ಹೋಯ್ತಿಯಲ್ಲಜ್ಜಿ? ಎಲ್ಲೋದಿಯ? ಈಗ ತಾನೇ ನಿನ್ ತಾತಮ್ಮನ ಮಣ್ಣು ಮಾಡಕ್ ಮಾಸಾಣಕ್ ಹೋಗೋರೆ. ಮಾಸಾಣಕ್ ಹೋದವರೆಲ್ಲ ಮನೆಗ್ ಬಂದ್ ಹಚ್ಚಿ ದೀಪ ನೋಡ್ಕೊಂಡು ಹೋಗ್ಬೇಕು. ಅಲ್ಲಿ ಗಂಟನಾರು ಇರವ, ಇಲ್ಲಾಂದ್ರೆ ನಿನ್ ತಾತಮ್ಮನ ಆತ್ಮಕ್ ಶಾಂತಿನೇ ಸಿಗಂಗಿಲ್ಲ. ಸರಿ ಕಣವ, ನೀನ್ ಹೇಳ್ದಂಗೆ ಆಗ್ಲಿ. ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ರಾಮು, ಹೇಳಿ ಚಂದನ್. ಶ್ರುತಿ ನೋಡ್ದೇನೋ? ಅಲ್ಲ ಚಂದನ್, ಅನ್ನ ಆಗೋ ತನಕ ಇದ್ದವರು ಆರೋ ತನಕ ಕಾಯಲ್ವಂತೆ ಅನ್ನೋ ಗಾದೆ ಅಲ್ಲ ಕಣೋ. ಇಷ್ಟು ವರ್ಷ ಕಾದನು ಇನ್ನೊಂದ್ ಸ್ವಲ್ಪ ಕಾಯಕ್ಕಾಗಲ್ವಾ? ಏನೋ ಸೀರಿಯಸ್ ಆಗಿ ಅರ್ಜೆಂಟ್ ಆಗಿ ಒಂದು ವಿಷಯ ಹೇಳ್ಬೇಕು ಅವಳಿಗೆ. ಈಗ್ಲೇ
ಏನಪ್ಪ ಅಂತ ಸೀರಿಯಸ್ ಆದ ವಿಷಯ? ಲಕ್ಷ್ಮಿ ಬಗ್ಗೆ. ಹೇ, ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಏನ್ ಮಾತಾಡ್ತಾ ಇದೀಯ ಅಂತ ಗೊತ್ತಾ ನಿನ್ಗೆ? ಇಷ್ಟು ದಿನ ಸುಮ್ಮನೆ ಇದ್ದವನು ಯಾಕೆ ಹಿಂಗ್ ಆಡ್ತಾ ಇದೀಯಾ? ಯಾಕಿಂತ ಕೆಟ್ಟ ನಿರ್ಧಾರಕ್ಕೆ ಬಂದಿದ್ಯಾ? ರಾಮು, ಶ್ರುತಿ ನನ್ನ ಜೀವನದಲ್ಲಿ ನನ್ನ ಜೀವನ ಪೂರ್ತಿ ಇರೋಳು. ಅವಳ ಹತ್ರ ನಾನು ಯಾವತ್ತೂ ಸುಳ್ಳಾಗ್ಲಿ ಮೋಸ ಆಗ್ಲಿ ಹೇಳೂ ಇಲ್ಲ ಮಾಡೂ ಇಲ್ಲ. ಅನಿವಾರ್ಯ ಕಾರಣದಿಂದ ಒಂದೇ ಒಂದು ಸುಳ್ಳು ಹೇಳ್ಬೇಕಾಗಿ ಬಂತಷ್ಟೆ. ಅದರಿಂದ ಏನೇನು ಅನಾಹುತಗಳಾಯ್ತು, ಏನೇನ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಯ್ತು ಅಂತ ನಿನ್ಗೆ ಗೊತ್ತು ತಾನೆ. ಶ್ರುತಿ ಜೀವನದಲ್ಲಿ ನಾನು ಹೇಳಿರೋ ಸುಳ್ಳು ಮುಳ್ಳಾಗಬಾರ್ದು ತಾನೆ. ಅದಕ್ಕೆ ಈ ನಿರ್ಧಾರಕ್ಕೆ ಬಂದೆ. ಚಂದನ್, ನೀನ್ ಏನು ಹೇಳು, ನಿನ್ನ ನಿರ್ಧಾರ ಸರಿ ಇಲ್ಲ ಅನಿಸ್ತಿದೆ ನನಗೆ. ದೇವಸ್ಥಾನದಲ್ಲಿ ಅಮ್ಮ ಹೇಳಿರೋ ಮಾತನ್ನ ನೀ ಏನಾದ್ರು ಕೇಳಿದ್ರೆ ನಾನು ತಗೊಂಡಿರೋ ನಿರ್ಧಾರ ಕರೆಕ್ಟು ಅಂತ ಹೇಳ್ತಿದ್ದೆ. ನೀವು ಅಮ್ಮ ಏನ್ ಹೇಳಿದ್ರು? ಅವತ್ತು ತಾಯಿ ಹತ್ರ ನಿಜ ಹೇಳ್ದೆ ಇದ್ರು ಪರವಾಗಿಲ್ಲ, ಆದ್ರೆ ನಿನ್ನ ನಂಬಿ ಪ್ರೀತಿಸಿ ಮದುವೆ ಆದ ಹುಡುಗಿ ಹತ್ರ ಯಾವತ್ತೂ ಸುಳ್ಳು ಹೇಳ್ಬೇಡ ಚಂದು. ನಂಬಿಕೆ ಇಲ್ಲದ ಸಂಬಂಧ, ವಿಶ್ವಾಸ ಇಲ್ಲದ ಬಾಂಧವ್ಯ ಸೂತ್ರಾಹಾರದ ಗಾಳಿಪಟದ ಹಾಗೆ ದಿಕ್ಕಾಪಾಲಾಗಿ ಹೊಟ್ಟೋಗುತ್ತೆ. ಅಮ್ಮ ಹೇಳಿರೋ ಮಾತಲ್ಲಿ ಸತ್ಯ ಇದೆ ರಾಮ್. ಯಾವತ್ತು ನಾವು ಪ್ರೀತಿಸಿರೋ ಹುಡುಗಿಗೆ, ನನ್ನ ನಂಬು ಬರೋ ಹುಡುಗಿಗೆ ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು. ನಿಜ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಅಮ್ಮನ ಮಾತು ಕೇಳಿ ನೀನು ಭಾವುಕ ಆಗಿದೆಯಾ ಚಂದನ್? ಅಕಸ್ಮಾತ್ ನೀನೇನಾದ್ರೂ ಸತ್ಯ ಹೇಳಿದ್ರೆ ಅದರಿಂದ ಆಗೋ ಪರಿಣಾಮಗಳು ಏನೇನು ಅಂತ ಯೋಚನೆ ಮಾಡಿದ್ಯಾ ನೀನು? ನೀನ್ ಹೇಳೋ ಸತ್ಯನ್ ಕೇಳಿ ಶ್ರುತಿಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇದೆಯಾ? ಚಂದನ್, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ತಿರುವು ಮುರುಗಳು ದ್ವೇಷ ಆಗಿ ಬದಲಾಗ್ತವೆ. ಸರಿಯಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಾ ಚಂದನ್. ಹಾಗಾಗಲ್ಲ ರಾಮ್, ಹೆದರ್ಕೋಬೇಡ. ಶ್ರುತಿ ಬಗ್ಗೆ ನಂಗೆ ತುಂಬಾನೇ ನಂಬಿಕೆ ಇದೆ. ತುಂಬಾ ಯೋಚನೆ ಮಾಡೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನೀ ತಲೆ ಕೆಡ್ಸ್ಕೋಬೇಡ. ಓಕೆ, ಡೋಂಟ್ ವರಿ. ಚಂದನ್, ಚಂದು,